So I'll ask you 5 questions. Even if you answer 3 of them, I'll give you 5. ಅಯ್ಯೋ ಇವನು ಯಾವನೋ ಬಿಟ್ಬಿಟ್ಟಿಲ್ಲ ಅಲ್ವಲೇ ನಿನ್ ತಾಯಿನ ನೆಕ್ಸ್ಟ್ ಒನ್ ಆಗ್ತಾ ಇದೀನಿ. ಅಟ್ರಾಸಿಟಿ ಕೇಸ್ ಹಾಕಿ ನಿಮ್ಮ ಅಮ್ಮ ನೋಡಿದಿಲ್ವ? ನಾನಂತೂ ಬಿಗ್ ಫ್ಯಾನ್ ಲೋ. ನರಸಿಂಹರಾಜು ಬಳ್ಳಾಪುರದು ಬಿಗ್ಗೆಸ್ಟ್ ಫ್ಯಾನ್ ನಾನು. ಕ್ರೇಜಿ. ನರಸಿಂಹರಾಜು ಬಳ್ಳಾಪುರ ದಿ ಬೆಸ್ಟ್. ಎಷ್ಟು ಇನ್ನೋಸೆಂಟ್ ಅಂದ್ರೆ ಇಟ್ಸ್ ಜಸ್ಟ್ ಒನ್ ಗೈ ಆನ್ ದಿ ಅದರ್ ಸೈಡ್ ಆನ್ ದ ಫೋನ್. ಒಂದು ಹುಡುಗಿ ತರ, ಆಂಟಿ ತರ, ಲಲ್ಲಿ ತರ, ಹುಡುಗ ತರ, ಮತ್ತೆ ಅವನ ಆನೆ ಇನ್ಸ್ಟ್ರಕ್ಟರ್ ತರ ಎಲ್ಲ ತರ ಮಾತಾಡ್ತಾನ ಅವನು. ಅದೇ ಅವನಿಗೆ ಪಾಪ ಗೊತ್ತೇ ಆಗಲ್ಲ ಅವನಿಗೆ. ಆನೆ ಆಡಿಯೋ ಇಸ್ ಲೈಕ್ ಗೋಟೆಡ್. ಆನೆ ಆಡಿಯೋ ಆನೆ ಏಣಿ ಇಸ್ ಫುಲ್ ಗೋಟೆಡ್. ನರಸಿಂಹರಾಜದ ಇನ್ನೊಂದು ವಿಡಿಯೋ ಇದೆ. ನ್ಯೂಸ್ ಇಂಟರ್ವ್ಯೂ ಹೋಗ್ಬಿಟ್ಟು ಕೇಳ್ತಾನೆ, ಸರ್ ಇದೆಲ್ಲ ಮಾಡ್ತಿರಲ್ಲ, ನೀವೇನ್ ಇದೆಲ್ಲ ರೆಕಾರ್ಡ್ ಸ್ಕ್ರಿಪ್ಟ್ ಇದು ಅಂತಾನೆ. ಸ್ಕ್ರಿಪ್ಟ್ ಅಂತ ಅವ್ನ್ ಗೊತ್ತಿಲ್ಲ, ವೆರಿ ಇನ್ನೋಸೆಂಟ್. ಅವ್ನು ಏನೋ ಮಾರ್ತಾ ಏನೋ ತರಕಾರಿ ಏನೋ ಮಾರ್ತಾನ. ಸ್ಕ್ರಿಪ್ಟ್ ಅಂದ್ರೆ ಅಂತಾನೆ, ಅಂದ್ರೆ ನೀವು ಬೇಕು ಅಂತ ಹಿಂಗ್ ಲೈಕ್ ನೀವೇ ಮಾಡ್ತೀರಾ ಅಂತ. ಅವ್ನು ನಿಮ್ಮ ಅಮ್ಮ ನಾವಂಗೆಲ್ಲ ಮಾಡಲ್ಲ. रास्ते में मुझे बेवड़ा दिखा है, चलो इस बेवड़े के साथ बकचोदी करता हूँ थोड़ी. भाई ठीक है तेरे जिंदगी में क्या गम है बता. कम है कुछ तो. क्या गम है तेरे जिंदगी में? पैसा कम है. पैसा तो आते जाते रहता है, हाथ का मेल है पैसा. जे जा रहे तू है. मैं लंदन जा रहा है. फिर छोड़ेगा दुबई. I want to know the brand name. Old Tavern number 1 soda. ಓಟಿ ಲೋ. ಓಲ್ಡ್ ಅಂದ್ರೆ ಓಟಿ ರೋಡಲ್ಲೆಲ್ಲ ಅದೇ ಎಲ್ಲ ಯಾರ್ಯಾರು ರೋಡಲ್ಲಿ ಕುಡ್ದು ಮಲ್ಕೊಂಡಿರ್ತಾರೋ ಇಲ್ಲ ತೇಲಾಡ್ತಾ ಇರ್ತಾರೋ, ಜೀವನದಲ್ಲಿ ಖುಷಿಯಾಗಿ ರೋಡಲ್ಲಿ ಓಡಾಡ್ತಾ ಇರ್ತಾರೋ, ಅವ್ರ ಪಕ್ಕದಲ್ಲಿ ಒಂದು ಓಟಿ ಪ್ಯಾಕೆಟ್ ಬಿದ್ದಿರುತ್ತೆ ಕುಡ್ದು ಕಚ್ಚಿ ಕಿತ್ತು ಕುಡ್ದಿರೋದು. Scissors with a blade in between. Like poles repelling each other. ಹಿಂಗೋ ಆದ್ರೂ ಮ್ಯಾಗ್ನೆಟ್ಸ್ ನಾವೇ ಅಂಟಿಸ್ತಾ ಇರ್ತೀವಲ್ಲ, ಮಧ್ಯದಲ್ಲಿ ಹಂಗೆ ಸೌಂಡ್ ಮಾಡ್ತೀವಿ. ಏನು ಎಸಿಲೇ ಇಲ್ಲ ತಾನೆ, ನಂಗೇನು ಕಾಣ್ಲಿಲ್ಲಪ್ಪ. ಅಲ್ಲಿ ಸ್ವಲ್ಪ ಟೆಕ್ಸ್ಟ್ ಅಡ್ಡ ಬಂತು ಅದಕ್ಕೆ. ಒಳ್ಳೇದಾಯ್ತು ಬಿಡು ಕಾಣಿಸ್ತಾ ಇರೋದು. ಲೋ ಐ ಥಿಂಕ್ ದೇ ಆರ್ ಇನ್ ಜೈಲ್. ಲೋ ದೇ ಆರ್ ಚೈನ್ ಟು ದ ಸೀಟ್ ಅಂತೆ. ಓ ಫಕ್. Wait, he switched it from one hand to the next before he tossed. Attention to detail. This is a very good example of where anything can become a weapon. ಇದೋ ಒಂದ್ ಚಾಕು ಎಸ್ತಿದ್ರು ಅವನಿಗೆ ಬೇಜಾರಾಗ್ತಾ ಇರ್ಲಿಲ್ಲ. ಚಾಕು ಇದೆ ಗಾಯ ಆಗ್ಬಿಡೋದು, ಒಂದ್ ವಾರ ಆದ್ಮೇಲೆ ಅವ್ನ ಮೇಕಪ್ ತರ ಗಾಯ ಆಗಿರೋದು ಸರಿ ಹೋಗ್ಬಿಡ್ತಾ ಇತ್ತು. ಸಿಕ್ಲಿ ಹಾಕೊಂಡು ಆರಾಮಾಗಿ ಇರ್ತಾ ಇದ್ದ ಅವನು. ಮಾತ್ರ ಲೈಫ್ ಲಾಂಗ್ ಡ್ರಾಮಾ ಕೊಡೋ. 20 ವರ್ಷ ಆದ್ಮೇಲೆ ಜೈಲಿಂದ ರಿಲೀಸ್ ಆದಾಗ, ಅಣ್ಣ ನೀವ್ ಜೈಲಲ್ಲಿ ಇದ್ದೀನಿ ಕಥೆಗಳು ಹೇಳೋಣ ಅಂದ್ರೆ ಅವನು ಏನ್ ಹೇಳಪ್ಪ, ಯಾರೋ ತಗೊಂಡ್ ಮಕ್ಕೆಸ್ ಬಿಟ್ಟಿದ್ದ ಅಂತ ಅಂತಾರೆ. SEC officials said to review incident between Kohli and Sam Cox. ನನಗನ್ಸುತ್ತೆ ಜೈಶಾ ಎವ್ರಿ ಡೇ ಕುತ್ಕೊಂಡು ವಿರಾಟ್ ಕೊಹ್ಲಿ ರೀಲ್ಸ್ ನೋಡ್ಕೊಂಡು ವಾವ್ ನೈಸ್. ಜೈಶಾ ಇಸ್ ಆಲ್ಸೋ ಕೊಹ್ಲಿ ಸೆಕ್ಷುವಲ್. ತಾರೆ ಎದ್ಬಿಟ್ಟು ನಿಮ್ಮಾರೆ ನೋಡ್ಬಿಟ್ಟು ಕೈ ಜೋಡಿಸಿ ನಿಂತೀನಿ ಕಣ್ಣೆ, ಬೇಗ ಬೆಡ್ ಕಾಫಿ ತಂದ್ಬಿಟ್ಟು ನಿನ್ ಕಾಲ ಒಟ್ಬಿಟ್ಟು ಬಗ್ಸಿ ಕೊಡ್ತೀನಿ ಕಣ್ಣೆ. ಲೋ ಈ ಸಾಂಗ್ ಎಷ್ಟು ಸಲ ಕೇಳಿದೀನಿ, ಈ ತರ ಅರ್ಥನೇ ಬಂದಿರ್ಲಿಲ್ಲ ಇದಕ್ಕೆ. Listening to this song before high school, listening to this song after high school.
ಬಟ್ ಹೌಎವರ್ ಐ ಥಿಂಕ್ ಅಬೌಟ್ ಇಟ್, ಅದ್ರ ಮೀನಿಂಗ್ ಚೇಂಜ್ ಆಗ್ತಾ ಇಲ್ವಲ್ಲ ನನ್ಗೆ. ಅದ್ರದ್ದು ಒಳ್ಳೆ ಮೀನಿಂಗ್ ಏನ್ ನಂಗೆ ಗೊತ್ತಾಗ್ತಾ ಇಲ್ವಲ್ಲ. ರೀಪ್ಲೈ ಮಾಡು. ತಾರೆ ಎದ್ಬಿಟ್ಟು ನಿಮ್ಮಾರೆ ನೋಡ್ಬಿಟ್ಟು ಕೈ ಜೋಡಿಸಿ ನಿಲ್ತೀನಿ ಕಣ್ಣೆ, ಬೇಗ ಬೆಡ್ ಕಾಫಿ ತಂದ್ಬಿಟ್ಟು ನಿನ್ ಕಾಲ ಒತ್ಬಿಟ್ಟು ಬಗ್ಸಿ ಕೊಡ್ತೀನಿ ಕಣ್ಣೆ. ಕಾಫಿ, he's holding a coffee mug probably. ಅದು ಇನ್ನ ಕಂಟಿನ್ಯೂ ಯಾಕೆ ಕೊಡ್ತಾರೆ ಅದನ್ನ? ಅದೇ ಫ್ರಮ್ ದ ಕಂಟೈನರ್ ಬಗ್ಸಿ ಕೊಡ್ತೀನಿ ಅನ್ಬಿಟ್ಟು ಕಾಫಿ ಇಸ್ ಗಿವಿಂಗ್. ಅಂತ ಕಂಟೈನರ್ ಬಗ್ಗಿಸ್ಬಿಟ್ಟು. ಸ್ಕೂಲ್ ಅಲ್ಲಿ ಯಾರಿಗೂ ಗೊತ್ತಾಗ್ದಂಗೆ ಕಕ್ಕ ಮಾಡುವ ವಿಧಾನಗಳು. ಟಾಪ್ 3 ಹ್ಯಾಕ್ಸ್. ನಂಬರ್ 1, ಯಾವತ್ತು ಲಂಚ್ ಟೈಮ್ ಅಥವಾ ಪ್ರೇಯರ್ ಟೈಮ್ ಅಲ್ಲಿ ಕಕ್ಕ ಮದಕ್ ಹೋಗ್ಬೇಡಿ, ಯಾಕಂದ್ರೆ ಯಾರಾದ್ರೂ ಬಂದು ಬಾತ್ರೂಮ್ ಡೋರ್ ನಾಕ್ ಮಾಡಿ ನಿಮ್ಮ ಮರ್ಯಾದೆ ಜೊತೆ ನಿಮ್ಮ ಕಕ್ಕನು ಓರ್ ಬಾಗಿಲು ಮತ್ತಾರೆ. ನಂಬರ್ 2, ಯಾವಾಗಲೂ ಕಾರ್ನರ್ ಟಾಯ್ಲೆಟ್ ನ ಸೆಲೆಕ್ಟ್ ಮಾಡಿ, ಯಾಕಂದ್ರೆ ಯಾರಿಗೂ ಅಷ್ಟು ಡೌಟ್ ಬರಲ್ಲ, ಯಾಕಂದ್ರೆ ಟೀಚರ್ ಕೂಡ ಅದೇ ಕಾರ್ನರ್ ಟಾಯ್ಲೆಟ್ ಯೂಸ್ ಮಾಡೋದು, ಆಮೇಲೆ ನೇವು ನೆಮ್ಮದಿ ಇಂದ ಕಕ್ಕ ಬಿಡ್ಬೋದು ಆಚೆಗದೆ. ನಂಬರ್ 3, ಯಾವಾಗ ಮೋಸ್ಟ್ ಇಂಪಾರ್ಟೆಂಟ್ ಪಾಯಿಂಟ್, ಯಾವಾಗಲೂ ಕಕ್ಕ ಮಾಡೋ ಟೈಮ್ ಸ್ಲೋ ಆಗಿ ಕಕ್ಕ ಮಾಡಿ ಜೋರಾಗಿ ಕಕ್ಕ ಮದಕ್ ಹೋದಾಗದರ ಬುರ ಅಂತ ಸೌಂಡ್ ಬಂದ್ರೆ ಎಲ್ರಿಗೂ ಕ್ಲೀನ್ ಆಗಿ ಗೊತ್ತಾಗದೆ. ಆಮೇಲೆ ಕಕ್ಕ ಮಡಕ್ ಮುಂಚೆ ಫಸ್ಟ್ ವಾಟರ್ ಬರ್ತಿದ್ಯಾ ಅಂತ ಚೆಕ್ ಮಾಡಿ, ಇಲ್ಲಾಂದ್ರೆ ತಿಕ್ಕ ತೊಳ್ಕೊಳಕ್ಕೆ ಹೆವಿ ಪ್ರಾಬ್ಲಮ್ ಆಗುತ್ತೆ. ನನ್ನ ನಂಬಿ ಫ್ರೆಂಡ್ಸ್, ನಿಮ್ಮ ಕಕ್ಕ ನೀಟ್ ಆಗಿ ಮಾಡಿಸ್ತೀನಿ. ಫಾಲೋ ಫಾರ್ ಮೋರ್ ಸಿಗ್ಮಾ ಹ್ಯಾಕ್ಸ್. ನಂಗೆ ಒಂದ್ ಡೌಟ್ ಏನಂದ್ರೆ ಫಸ್ಟ್ ಪಾಯಿಂಟ್ ಹೇಳ್ತಾನೆ ನೋಡು, ಪ್ರೇಯರ್ ಟೈಮ್ ಅಲ್ಲಿ ಮಾಡಕ್ ಹೋಗ್ಬೇಡಿ ಅಂತ. ಬಟ್ ಲಾಜಿಕಲ್ ಆಗಿ ಥಿಂಕ್ ಮಾಡಿದ್ರೆ ಅದೇ ಸೇಫೆಸ್ಟ್ ಟೈಮ್ ತಾನೆ, ಯಾಕಂದ್ರೆ ಎಲ್ಲರೂ ಅಸೆಂಬ್ಲಿಗೆ ಹೋಗಿರ್ತಾರೆ. I agree because I've experienced it. ಶಬ್ಬಾಷ್, come on boys, clap. ಆಮೇಲೆ ಇನ್ನೊಂದು ಇದು ನಂಗೆ ಗೊತ್ತು ನೀವು ಯಾರು ಒಪ್ಕೊಳ್ಳಲ್ಲ ಅಂತ, ಕಾಲೇಜಲ್ಲಿ ಸ್ಕೂಲಲ್ಲಿ ಮಾಡೇ ಇಲ್ಲ ಅಂತೀರಾ. ಬಟ್ ಅಕಸ್ಮಾತ್ ಕೂತಿದ್ದೀರಾ ಅನ್ಕೊಳ್ಳಿ, ಶಾರ್ಟ್ ಬ್ರೇಕ್ ಟೈಮು ಲಂಚ್ ಬ್ರೇಕ್ ಟೈಮು ಅಂತಾನೆ ಕಂಟ್ರೋಲ್ ಮಾಡಕ್ಕೆ ಹೋಗಿದ್ದೀರಾ, ಬಂದ್ರು ನಿಮ್ಗೆ ಗೊತ್ತು, ವಾಯ್ಸ್ ಅಲ್ಲಿ ಗೊತ್ತಾಯ್ತು ನಿಮ್ ಹುಡುಗರೇ ಬಂದವ್ರೆ ಅಂತ, ಬಂದು ಡೋರ್ ಮುಂದೆ ಬಡ 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 ಅಂತ ಹೊಡೆದ್ರೆ ಗೊತ್ತಿರೋದೆಲ್ಲ ಆಚೆ ಒಳಗ್ ಹೋಗ್ಬಿಡತ್ತೆ. ಎಲ್ಲೋ ತಗ್ಲಾಕೋಗ್ಬಿಟ್ನಲ್ಲಪ್ಪ, ಹೆಂಗಪ್ಪ ಮಖ ತೋರ್ಸೋದು, ಕ್ಲಾಸ್ ಅಲ್ಲಿ ಹೋಗ್ಬಿಟ್ಟು ಎಲ್ಲಾರ ಮುಂದೆ ಹೇಳ್ತಾರೆ. ಅದೇನ್ ಸೈಕಾಲಜಿ ನೋಡು, ಎಷ್ಟು ತಡ್ಕೋಬೇಕು ಅನ್ಕೊಂಡಿರೋದು ತಡಿಯಕ್ಕಾಗದೆ ಹೋಗಲ್ ಕೂರ್ಬೇಕಾಗತ್ತೆ. ಯಾರೋ ಬಂದ್ರು ಅಂದಿದ ತಕ್ಷಣ ಗೇಟ್ಸ್ ಕ್ಲೋಸ್. ಬೇರೆ ಬಾಯಿಗೆ ಬರ್ತಾ ಇದ್ದೆ. ಹಾಟ್ಸ್ಪಾಟ್ ಆನ್ ಮಾಡ್ಕೊಂಡು ಇನ್ಸ್ಟಾ ಲಾಗಿನ್ ಅದೇ ಸ್ಟೋರಿ 100+ ಬೆಸ್ಟಿ ಮೆಸೇಜ್ ಮಾಡಿ ಸೆಡೆ ಫ್ರೇಮ್ ಆಚರಣೆ ಬೆಸ್ಟ್. ಪಪ್ಪಗೆ ಮಾಡ್ರು ಏನಾಯ್ತು ರೀಲು? ಅಯ್ಯೋ ಅಷ್ಟೇ. DNA ಟೆಸ್ಟಿನ ಅವ್ನ ಮಗನೇ ಅಲ್ಲ, ಬೋಳಿ ಮಗ ಅಂತೇನೋ ಬರುತ್ತೆ. ನಾನ್ ಬಿದ್ದಿದ್ ನೀನ್ ನೋಡ್ದ? ನೀನ್ ಬಿಟ್ಟಿದ? ಇಲ್ಲ ನಾನು ನೋಡಿಲ್ಲ. ನಾನ್ ಬಿದ್ದಿದ್ ನೋಡ್ದ? ಇಲ್ಲ ನೋಡಿಲ್ಲ. ನೀನ್ ಇಲ್ಲಿ ಎಂತಕ್ ನಿಂತಿದ್ಯಾ? ಹಿಂಗಂತಿದಲ್ಲ, ನನ್ ಅಣ್ಣ ಸುಮ್ನೆ ನನ್ನಿಷ್ಟ. ನೀನ್ ನಿಂತಿರೋಕೆ ಕಣ ಇಲ್ಲಿ ಬಿದ್ದಿದ್ಲೇ. ಏನೋ ನಿಮ್ ಪಾಡಕ್ ನೀವು ಓಡ್ಕೊಂಡ್ ಬಂದು ಟರ್ನ್ ಹೊಡಕ್ ಆಗ್ದಿರ ಡ್ರಿಫ್ಟ್ ತೋರ್ಬಿಟ್ಟು ಬಿದ್ಬಿಟ್ಟು ನನ್ ಮೇಲೆ ಹೇಳ್ತೀರ. ನಾನ್ ಬಿದ್ದಿದ್ದಕ್ ನೀವೇ ಕಾರಣ. ನೀನ್ ಇಲ್ಲಿ ನಿಂತ್ಕೊಂಡ್ಬಾರ್ದಾಗಿತ್ತು. ಇದೆಲ್ಲ ಮೋಸ ಇದು. ಇದಕ್ಕೆ ಸಿಮಿಲರ್ ಇದೆ, ಕಿರಾತಕ ಫಿಲಮ್ ಅಲ್ಲಿ ಎಷ್ಟು ಬಾರ್ ಸೀನ್ ಇದೆಯಲ್ಲ, ಯಾಕೆ ಅಂತ ಕೇಳಲ್ಲ.
ಕೇಳಲ್ಲ ಏನ್ ತಪ್ಪು ತಿಳ್ಕೊಳಲ್ಲ ಬಿಡುಗರು, ಪರವಾಗಿಲ್ಲ ಕೇಳಲ್ಲ. Okay, that's it for tonight. Catch you all in the second episode. ಸಪೋರ್ಟ್ ಮಾಡಿ. ಕನ್ನಡದಲ್ಲಿ ನಾವು ಒಂದು ಫ್ರೆಶ್ ಸ್ಟ್ರೀಮ್ನ ಮಾಡೋಣ ಅಂತ, ದಿಸ್ ಟೈಪ್ ಆಫ್ ಕಂಟೆಂಟು ಬರಲಿ ಕನ್ನಡದಲ್ಲಿ ಅಂತ ಶುರು ಮಾಡಿದ್ದೀವಿ. ವಿಲ್ ಕೀಪ್ ಆನ್ ಇಂಪ್ರೂವಿಂಗ್. ಥ್ಯಾಂಕ್ ಯು ಆಲ್, ಗುಡ್ ನೈಟ್.